ರಾಮಸಮುದ್ರ ಕ್ರಿಸ್ತರಾಜ ಬಾಲರ ಪಟ್ಟಣ ಶಾಲೆಯಲ್ಲಿ ಗುರುವಂದನಾ ಸ್ನೇಹ ಸಮ್ಮಿಲನ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯ ಉಜ್ವಲವಾಗಲಿ. ಜೋಸೆಫ್ ರಾಜು, ಚಾಮರಾಜನಗರ. ನಗರದ ರಾಮಸಮುದ್ರ ಕ್ರಿಸ್ತರಾಜ ಬಾಲರ ಪಟ್ಟಣ ವಿದ್ಯಾಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳಿಂದ ಗುರುಗಳಿಗೆ ನಮನ, ಸಿಆರ್ಬಿಪಿಗೆ ವಂದನಾ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಭಾನುವಾರ ಅರ್ಥಪೂರ್ಣವಾಗಿ ನಡೆಯಿತು. 23 ವರ್ಷಗಳ ಬಳಿಕ ವಿದ್ಯಾರ್ಥಿಗಳ ಸಮಾಗಮ, ಹಳೆಯ ದಿನಗಳ ಮೆಲುಕು, ಶಾಲಾ ಕ್ಷಣಗಳ ಸ್ಮರಣೀಯ ಭಾವಸ್ಪರ್ಶಿ ಕ್ಷಣಗಳಿಗೆ ಸಾಕ್ಷಿಯಾಯಿತು. 2003-4ನೇ ಸಾಲಿನ 10ನೇ ತರಗತಿಯ ಹಳೆಯ ವಿದ್ಯಾರ್ಥಿಗಳು ಒಂದೆಡೆ ಸೇರಿ ಸಂಭ್ರಮದಲ್ಲಿ ಮಿಂದೆದ್ದರು. ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಕಲಿತ ಅಂದಿನ ವಿದ್ಯಾರ್ಥಿಗಳು ಇದೀಗ ವಿವಿಧ ವೃತ್ತಿಯಲ್ಲಿ ಜೀವನವನ್ನ ಕಟ್ಟಿಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ತಮಗೆ ಅಕ್ಷರ ಕಲಿಸಿದ ಗುರುಗಳಿಗೆ ಗೌರವ ಸಲ್ಲಿಸಲು ಇಂದು ಸಮ್ಮಿಲನಗೊಂಡಿದ್ದರು. ವಿವಿಧ ವಿಷಯಗಳ ಶಿಕ್ಷಕರಿಗೆ ಸನ್ಮಾನಿಸಿ ಕಲಿಕಾ ಋಣ ತೀರಿಸುವ ಕೆಲಸ ಮಾಡಿದರು. ಜತೆಗೆ ಹಳೆ ಸಹಪಾಠಿಗಳೊಂದಿಗೆ ಹರಟೆ ಹೊಡೆದು ಶಾಲಾ ಜೀವನದ ಚಟುವಟಿಕೆಗಳನ್ನು ಸ್ಮರಿಸಿಕೊಂಡರು. ಗುರುಗಳಿಗೆ ಗೌರವ ಸಮರ್ಪಣೆ. ನಿವೃತ್ತ ಮುಖ್ಯ ಶಿಕ್ಷಕರಾದ ಸುಜಯ್ ಕುಮಾರ್, ಸಹ ಶಿಕ್ಷಕರಾದ ಎನ್ಎಸ್ ಪುಟ್ಟೀರಪ್ಪ, ಆರ್ಪಿ ನಿರಂಜನ್, ನಿರ್ಮಲಾ ಮೇರಿ, ಸರ್ವಮಂಗಳ, ಎಲಿಜಬೆಲ್ ಮರ್ಸಿ, ಸವಿತಾ, ನಾಗರಾಜು, ಫ್ರಾನ್ಸಿಸ್ ಬಾಬು, ನರಸಿಂಹಯ್ಯ, ಫಿಲೋಮಿನಾ, ಚಿನ್ನಯ್ಯ, ಲೂರ್ದಾ ಮೇರಿ, ನಟರಾಜು, ಜೋಸೆಫ್ ಸಿಂಧಿಯಾ, ಯೋಸೆಫ್, ಶಿವನ್ ನಂಜಯ್ಯ, ಮೂರ್ತಿ, ಲಕ್ಷ್ಮಯ್ಯ, ಸೆಲ್ವಿ ಮೇರಿ, ತೆರಿಸಾಮ, ಪುಷ್ಪ, ಶಾಂತಿ ಮೇರಿ, ಸಿಬ್ಬಂದಿಗಳಾದ ಡ್ಯಾನಿಯಲ್, ನಾಗರಾಜು ದೊರೆ ಅವರಿಗೆ ಗುರುವಂದನೆ ಸಲ್ಲಿಸಲಾಯಿತು. ಬ್ರದರ್ ಜಾನ್ ಪೀಟರ್, ಬ್ರದರ್ ಚಾರ್ಲ್ಸ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಎಲ್ಲ ವಿದ್ಯಾರ್ಥಿಗಳು ಶುಭ ಕೋರಿದರು. ನಿಮ್ಮ ಕುಟುಂಬದ ಭವಿಷ್ಯ ಉಜ್ವಲವಾಗಲಿ. ನಿವೃತ್ತ ಮುಖ್ಯ ಶಿಕ್ಷಕ ಜೋಸೆಫ್ ರಾಜು ಮಾತನಾಡಿ, ನಮ್ಮಗಳನ್ನು ಕರೆದು ಗುರುವಂದನಾ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ತುಂಬಾ ಸಂತಸದಾಯಕವಾಗಿದೆ. ಇದು ಗುರುಗಳ ಮೇಲೆ ವಿದ್ಯಾರ್ಥಿಗಳು ಇಟ್ಟಿರುವ ಪ್ರೀತಿ, ವಿಶ್ವಾಸ, ಗೌರವ, ಬಾಂಧವ್ಯವಾಗಿದೆ. ಒಂದು ಸಂದರ್ಭದಲ್ಲಿ ನಾವು ನಿಮಗೆ ಗುರುಗಳಾಗಿ ಹಿತವಚನ ಹೇಳುತ್ತಿದ್ದೆವು, ಮಾನವೀಯ ಮೌಲ್ಯಗಳನ್ನು ನಿಮಗೆ ಬೋಧನೆ ಮಾಡಿದ್ದೆವು. ಆ ಮಾನವೀಯ ಮೌಲ್ಯಗಳ ಜೊತೆಯಲ್ಲಿ ನೀವು ನಿಮ್ಮ ಬದುಕನ್ನು ಸಾಗಿಸುತ್ತಿದ್ದೀರಿ. ನಿಜವಾಗಲೂ ಇದು ಬಹಳ ಸಂತಸದಾಯಕವಾದದ್ದು. ದೇವರು ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ಹೇರಳವಾಗಿ ಆಶೀರ್ವದಿಸಿ ಒಳ್ಳೆಯ ಆರೋಗ್ಯ ಭಾಗ್ಯವನ್ನ ನಿಮಗೂ ನಿಮ್ಮ ಕುಟುಂಬಕ್ಕೂ ದಯಪಾಲಿಸಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಿಸಲಿ ಎಂದು ಆಶಿಸಿದರು. ನಿವೃತ್ತ ಮುಖ್ಯ ಶಿಕ್ಷಕ ಸುಜಯ್ ಕುಮಾರ್ ಮಾತನಾಡಿ, ನೀವು ಶಾಲೆಯಲ್ಲಿ ಓದುವ ಸಂದರ್ಭದಲ್ಲಿ ನಿಮ್ಮೊಂದಿಗೆ ನಿಷ್ಠುರವಾಗಿ ನಡೆದುಕೊಂಡಿದ್ದೇನು. ಆ ಫಲವನ್ನ ನಿಮ್ಮಲ್ಲಿ ನಾವಿಂದು ಕಾಣುತ್ತಿದ್ದೇವೆ. ನೀವು ಪರಿಚಯ ಮಾಡಿಕೊಳ್ಳುವಾಗ ನಿಮ್ಮ ಕ್ಷೇತ್ರಗಳಲ್ಲಿ ಛಾಪು ಮೂಡಿಸುವ ಮಟ್ಟಕ್ಕೆ ನೀವು ಇದ್ದೀರಿ. ಜವಾಬ್ದಾರಿಯುತ ಕೆಲಸಗಳಲ್ಲಿ ಕಾರ್ಯನಿರ್ವಹಿಸಿದ್ದೀರಿ. ನೀವು ನಮ್ಮ ಮಾತಿಗೆ ಬೆಲೆ ಕೊಟ್ಟಿದ್ದೀರಿ, ಅದನ್ನು ನಿಮ್ಮ ಮನಸ್ಸುಗಳಿಗೆ ತೆಗೆದುಕೊಂಡಿದ್ದೀರಿ, ಕಾರ್ಯಪ್ರವೃತ್ತರಾಗಿದ್ದೀರಿ, ಅದರಲ್ಲಿ ಯಶಸ್ಸು ಕಂಡಿದ್ದೀರಿ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ನಿಮ್ಮ ನೋಡಿ ತುಂಬಾ ಸಂತಸವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, NKS TV4, ಚಾಮರಾಜನಗರ. ಗೌರವ, ಅಭಿಮಾನ ನಿಮ್ಮಲ್ಲಿದೆ. ನಾವು ಅವತ್ತು ನಾನು ಹೊಡೆದ್ರೆ ಏಟಿಗೆ ನೀವು ನಾನು ನೋಡಂಗೇ ಇಲ್ಲ. ನಾನು ಆದರೆ ಅದನ್ನು ಅರ್ಥ ಮಾಡಿಕೊಂಡಿದ್ದೆ, ಅರ್ಥೈಸಿಕೊಂಡ್ರೆ, ಜೀವನಕ್ಕೆ ತಕೊಂಡ್ರಿ, ಅಭ್ಯಾಸ ಮಾಡಿದ್ರಿ, ಓದಿದ್ರಿ, ಲೆಕ್ಚರ್ಗಳು, ಬೇರೆ ಬೇರೆ ನಿಮ್ಮ ಉದ್ಯೋಗಗಳಲ್ಲಿ ಇದ್ದೀರಿ. ಸ್ವಯಂ ಉದ್ಯೋಗದಲ್ಲಿಯೂ ಒಂದು ಛಾಪು ಮೂಡಿಸಿದ್ದಾರೆ ನಮ್ಮ ಬಾಲಾರಪಟ್ಟಣದ ವಿದ್ಯಾರ್ಥಿಗಳು. ಬೇರೆ ವಿದ್ಯಾರ್ಥಿಗಳಿಗೂ ನಮ್ಮ ಬಾಲಾರಪಟ್ಟಣದ ವಿದ್ಯಾರ್ಥಿಗಳು ಒಂದು ವಿಶಿಷ್ಟತೆ ಇದೆ. ಏನಂದ್ರೆ ಅವರಿರುವ ಕ್ಷೇತ್ರದಲ್ಲಿ, ಅವಳು ಹೇಳಿದ ಕಾಂಗ್ರೆಸ್ನ ರಾಜಕೀಯದಲ್ಲಿ ಇದ್ದಾಳೆ ಬಹಳ ದೊಡ್ಡವರು. ನೀವಿರುವ ಕ್ಷೇತ್ರದಲ್ಲಿ ಛಾಪು ಮೂಡಿಸಿದರೆ ಅತಿ ಸಂತೋಷ ಅನಿಸ್ತು. ನಾನು ಯಾವಾಗಲೂ ನೀತಿ ಪಾಠ ಹೇಳ್ತಾ ಇದ್ದೆ, ಈಗಲೂ ಒಂದು ನೀತಿ ಪಾಠ ಹೇಳ್ಬಿಟ್ಟು ಮಾತು ಮುಗಿಸ್ತೇನೆ. ಜಾಸ್ತಿ ಮುಂದಕ್ಕೆ ಇದು ಮಾಡುವುದಿಲ್ಲ. ಕ್ಷಮೆಯ ಕುರಿತಾಗಿ ನಿಮಗೆ ಒಂದು ನೀವು ಮನುಷ್ಯರಾಗಿದ್ದೇವೆ. ನಮ್ಮ ಜೀವನಗಳಲ್ಲಿ ತಪ್ಪುಗಳು ಎಸಗುವುದು ಸಹಜ. ನಮಗೆ ತಪ್ಪು ಮಾಡುವವರು ಇದ್ದಾರೆ. ಎರಡು ರೀತಿ, ನಾವು ತಪ್ಪು ಮಾಡ್ತೇವೆ, ನಮಗೂ ತಪ್ಪು ಮಾಡುವವರು ಇದ್ದಾರೆ. ಕ್ಷಮೆ ಎನ್ನುವಂಥದ್ದು ಮನುಷ್ಯನ ಜೀವನದಲ್ಲಿ ಇದ್ದರೆ ಆ ತಪ್ಪುಗಳೆಲ್ಲ ಮರೆಯಾಗ್ತದೆ. ಅವಳು ಯಾರು ವಂದನೆ ಮೇರಿ ಓದಲು ಇಲ್ಲಿ ಪ್ರೀತಿಯ ಕುರಿತಾಗಿ ಬಹಳ ಶ್ರೇಷ್ಠ ಸ್ಟೇಟ್ಮೆಂಟ್. ನೀವು ಅದನ್ನ ನೀವು ಒಂದು ಕಾಪಿ ತಗೊಂಡ್ರೆ ಒಳ್ಳೆಯದು. ನೀವು ಎಲ್ಲವನ್ನು ಸಹಿಸ್ತದೆ, ಎಲ್ಲವನ್ನು ಒಪ್ಪಿಕೊಳ್ತದೆ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಎಲ್ಲವನ್ನ ಚಿಂತಿಸ್ತದೆ, ಪ್ರೀತಿಸ್ತದೆ. ಪ್ರೀತಿಯ ವಿಶೇಷತೆ
ನಾನು ನಿಮ್ಮನ್ನ ಶಿಕ್ಷೆ ಮಾಡ್ತಾ ಇದ್ದೆ ಯಾವುದರಿಂದ? ಪ್ರೀತಿಯಿಂದ, ನಿಮ್ಮ ಮೇಲೇನು ದ್ವೇಷಕ್ಕಲ್ಲ. ದ್ವೇಷ ಮಾಡಿ ಏನು ನನಗಿಲ್ಲ, ನಾನು ಹುಡುಗ, ನನಗೇನು ದುಡ್ಡು 500 ರೂಪಾಯಿ ಬರ್ತಿರ್ಲಿಲ್ಲ. ಆ ವಿದ್ಯಾರ್ಥಿ ಒಳ್ಳೆಯ ಗುಣ ತಗೊಡ್ಬೇಕು. ನಾನು ಮುಖ್ಯವಾಗಿ ಹೇಳ್ಕೊಡ್ತಿದ್ದೆ ಕ್ಯಾರೆಕ್ಟರ್ಗೆ ನಿಮಗೆ ಕೊಡ್ತಿದ್ದು, ಗುಣನಡತೆ ವ್ಯತ್ಯಾಸ ಆಗಿದಾಗಲೇ ಸರಿ ಕೊಡ್ತಾ ಇದ್ದೆ. You call me Miss or Madam. Yes, you are right. And gents, they don't want to be called Sir. One of the reasons I would just say, of course, it is applicable to everyone, including myself. The real meaning of Sir, or the full form of Sir, S stands for serve. I as I, and R for remain. So sir means serve as I remain. This is how the Britishers have taught us, or we learned. So in America or any other country, usually people, they don't call sir, they call Mr. so and so. They don't call anymore as a sir. In India, practically for every second person we call as a sir. One of the reasons is that we want to get that favor from them, not because they are the school teachers or something. So they want to call, sir, I want to be this and that. ನಿಮಗೆ ಮಾತ್ರ ಅಲ್ಲ, ನಮಗೂ ಕೂಡ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮನ್ನೆಲ್ಲ ಒಂದುಗೂಡೋದಕ್ಕೆ ಅವಕಾಶ ಮಾಡಿಕೊಟ್ಟವರೇ ನೀವು. ನಾವು ಬೇರೆ ಬೇರೆ ಕಡೆಗಳಲ್ಲಿ ವಾಸ ಮಾಡ್ತಾ ಇದ್ದೀವಿ. ಒಂದು ಸಂದರ್ಭದಲ್ಲಿ ಶಾಲೆಯ ಆವರಣದಲ್ಲೇ ನಾವು ನಮ್ಮ ವೃತ್ತಿಯನ್ನು ಕೈಗೊಂಡು ಕೆಲಸ ಮಾಡ್ತಾ ಇದ್ವಿ. ಆದರೆ ಈಗ ನಿವೃತ್ತರಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ವಾಸ ಮಾಡ್ತಾ ಇದ್ದೀವಿ. ನಮ್ಮನ್ನೆಲ್ಲ ಒಂದುಗೂಡಿಸಿ ನಮ್ಮ ಪರಿಚಯವನ್ನು ಕೂಡ ನೀವು ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನೀವು ಮಾಡ್ತಾ ಇರುವಂತ ಈ ಗುರುವಂದನಾ ಕಾರ್ಯಕ್ರಮ 14ನೇ ಗುರುವಂದನಾ ಕಾರ್ಯಕ್ರಮ. 14ನೇ ಗುರುವಂದನಾ ಕಾರ್ಯಕ್ರಮ. ಈ 14 ಗುರುವಂದನಾ ಕಾರ್ಯಕ್ರಮಗಳಲ್ಲೂ ಮಾತಾಡಿ ಹಿತವಚನಗಳನ್ನ ಹೇಳಿ ಮಾತಾಡೋದಕ್ಕೆ ಏನು ಸರ್ಕು ಉಳಿದಿಲ್ಲ. ಅದಕ್ಕಾಗಿ ಕೆಲವೇ 2 ನಿಮಿಷಗಳಲ್ಲಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. 2004ನೇ ಸಾಲಿನ 10ನೇ ತರಗತಿಯ ವಿದ್ಯಾರ್ಥಿಗಳಾದ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇಂದು ಈ ಸಮಾರಂಭವನ್ನು ಆಯೋಜಿಸಿ ಗುರುವಂದನಾ ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡಿರುವುದು ತುಂಬಾ ಸಂತೋಷದಾಯಕ. ಇದು ಗುರುಗಳ ಮೇಲೆ ನೀವು ಇಟ್ಟಿರುವಂತಹ ಪ್ರೀತಿ, ವಿಶ್ವಾಸ, ಗೌರವ, ಬಾಂಧವ್ಯ. ನೋಡಿ, ನಿಮ್ಮ ಬಾಂಧವ್ಯ ಹೇಗಿದೆ ಈಗ. ಒಂದು ಸಂದರ್ಭದಲ್ಲಿ ನಾವು ಗುರುಗಳಾಗಿ ನಿಮಗೆ ಹಿತದ ವಚನಗಳನ್ನು ಹೇಳ್ತಾ ಇದ್ವಿ. ಮಾನವೀಯ ಮೌಲ್ಯಗಳನ್ನು ನಿಮಗೆ ಬೋಧನೆ ಮಾಡಿದ್ವಿ. ಆ ಮಾನವೀಯ ಮೌಲ್ಯಗಳ ಜೊತೆಯಲ್ಲಿಯೇ ನೀವು ನಿಮ್ಮ ಬದುಕನ್ನು ಸಾಗಿಸ್ತಾ ಇದ್ದೀರಿ. ನಿಜವಾಗ್ಲೂ ಇದು ಬಹಳ ಸಂತೋಷದಾಯಕವಾದಂತಹದ್ದು. ನೀವು ಗುರುಗಳ ಮೇಲೆ ಇಟ್ಟಿರುವಂತಹ ಪ್ರೀತಿ, ವಿಶ್ವಾಸ, ಗೌರವ ಭಾವನೆ, ಈ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮನ್ನ ಸನ್ಮಾನ ಮಾಡಲಿರುವಂತಹ ನಿಮಗೆ ವೈಯಕ್ತಿಕವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ದಯಾಮಯ ದೇವರು ನಿಮ್ಮನ್ನ, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಿ ಒಳ್ಳೆಯ ಆರೋಗ್ಯ ಭಾಗ್ಯವನ್ನ ನಿಮಗೂ ನಿಮ್ಮ ಕುಟುಂಬಕ್ಕೂ ದಯಪಾಲಿಸಿ, ನಿಮ್ಮ ಮಕ್ಕಳಿಗೆ
ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಳಿ ಹಾರೈಸುತ್ತಾ ನನ್ನ ಈ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಧನ್ಯವಾದ. ಗೆಳತಿಯರಿಗೆ ಹಾಗೂ ಇಲ್ಲಿ ನೆರೆದ ಸಮಸ್ತ ವಿದ್ಯಾಭಿಮಾನಿ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಉಷಾ ಮಾಡುವ ಅನಂತ ಶರಣಾರ್ಥಿಗಳು. ಪ್ರಾಚೀನ ಭಾರತದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲ ಪದ್ಧತಿನ ಅನುಸರಿಸ್ತಾ ಇದ್ವಿ. ತದನಂತರ ಆಧುನಿಕತೆ ಬೆಳೆದಂತೆ ಏನಾಯ್ತು, ಭಾರತಕ್ಕೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಸುಧಾರಣೆ ಮತ್ತು ಆಧುನಿಕ ಭಾರತದ ನಿರ್ಮಾಣದಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳ ಕೊಡುಗೆ ಅಪಾರ ಹಾಗೂ ಅವಿಸ್ಮರಣೀಯವಾದದ್ದು. ರೆವರೆಂಡ್ ಬ್ರದರ್ ರೋಮನಸ್ ರವರು ಭಾರತಕ್ಕೆ ಬಂದು ಕರ್ನಾಟಕದ ಗಡಿನಾಡು, ಕತ್ತಲ ರಾಜ್ಯ ಎಂದೇ ಕರೆಸಿಕೊಳ್ಳುತ್ತಿದ್ದ ಚಾಮರಾಜನಗರದ ರಾಮಸಮುದ್ರದಲ್ಲಿ 1967ರಲ್ಲಿ ಅಕ್ಷರ ದಾಸೋಹ ಮತ್ತು ಅನ್ನ ದಾಸೋಹ ಮಾಡುವ ಕನಸನ್ನೊತ್ತು ಕ್ರಿಸ್ತರಾಜ ಬಾಲರಪಟ್ಟಣ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸುವ ಮೂಲಕ ಅಂಧಕಾರದ ಕಾರ್ಗತ್ತಲಿನ ಮುಕ್ತ ಈ ಭಾಗದ ಜನರಿಗೆ ಅಕ್ಷರದ ಹಣತೆ